ಬಹಳ ದೊಡ್ಡ ಪರಿಕಲ್ಪನೆ ಏನು ಗೊತ್ತಾ? ತಪ್ಪು ಪರಿಕಲ್ಪನೆ. ಕುಜದೋಷದಿಂದ ನಿಮ್ಮ ಮಗಳಿಗೆ ಮದುವೆ ಆಗ್ತಿಲ್ಲ. ಈ ಸೂತ್ರ ಏನು ಹೇಳುತ್ತೆ ಕುಜದೋಷದ್ದು? ಗಂಡಸ್ಗಿದ್ರೆ ಹೆಂಗಸು ಸತ್ತೋಗ್ತಾಳೆ, ಹೆಂಗಸಿದ್ರೆ ಹೆಂಗಸ ಜಾತಕದಲ್ಲಿ ಗಂಡು ಸತ್ತೋಗ್ತಾನೆ ಅಂತ. ಅಂದರೆ ಮೂಲಭೂತವಾಗಿ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ತಪ್ಪರಿತಿಸಿಕೊಂಡು ಬಿಟ್ಟಿದ್ದೀವಿ ನಾವು. ಮಂಗಳದೋಷ ಕುಜದೋಷ ಅಂದ ತಕ್ಷಣ ಏನು ಅರಿವಿಲ್ಲದೆ ಇರುವವರು ಕೂಡ ಒಂದು ಘಟಸರ್ಪವನ್ನು ಮೆಟ್ಟಿದ ರೀತಿಯಲ್ಲಿ ಹೆದರ್ಕೊಳ್ಳಿಕ್ಕೆ ಪ್ರಾರಂಭ ಆಗಿದೆ. ಲಕ್ಷಕ್ಕೆ 2 ಜಾತಕದಲ್ಲಿ ಕುಜದೋಷ ಇರಬಹುದು. ಕುಜದೋಷ ಇದ್ದಾಕ್ಷಣಕ್ಕೆ ಮದುವೆ ನಿಧಾನ ಆಗಲ್ಲ. ಮದುವೆ ನಿಧಾನ ಆಗುವುದಕ್ಕೂ ಕುಜದೋಷಕ್ಕೂ ಸುತರಾಂ ಸಂಬಂಧ ಇಲ್ಲ. ಮದುವೆ ಆದ ನಂತರದಲ್ಲಿ ಏನಾದರೂ ತೊಂದರೆ ಬರುತ್ತೆಯೇ ಅನ್ನೋದ್ರ ಬಗ್ಗೆ ನೋಡೋದಕ್ಕೆ ಮಾತ್ರ ಕುಜದೋಷ ಅಂತಕ್ಕಂಥದ್ದು ಇಟ್ಟಿದ್ದಾರೆ. ಈಗೇನಾಗ್ಬಿಟ್ಟಿದೆ, ದೊಡ್ಡ ಪಿಡುಗು, ಸಾಮಾಜಿಕ ಪಿಡುಗಾಗಿದೆ ಇದು. ಕುಜದೋಷ ಇದೆ ಅಂತ ಹೇಳ್ತಕ್ಕಂತಹ ಜ್ಯೋತಿಷ್ಕನದೇ ದೋಷ. ಕುಜದೋಷ ಗಂಡಿನ ಜಾತಕದಲ್ಲಿ ಇದ್ದರೆ ಹೆಣ್ಣಿನ ಜಾತಕ ಕುಜದೋಷದ್ದೇ ಆಗಬೇಕು ಅಂತ ಅದಕ್ಕೆ ಹೇಳಿರೋದು. ಇಬ್ಬರೂ ಒಂದೇ ರಸದವರು ಇರಬೇಕು, ಗಂಡ ಹೆಂಡತಿ ಅಂತ ಪೂರಕವಾಗಿರಬೇಕು, ಮಾರಕವಾಗಿರಬಾರ್ದು. ಮೈನಸ್ ಇಂಟು ಮೈನಸ್ ಇಸ್ ಆಲ್ವೇಸ್ ಪ್ಲಸ್. ಆ ಥರ ಆಗಿ ಅವ್ರ ಜೀವನ ಸರಿ ಹೋಗುತ್ತೆ. ಜಾತಕದ ಹೊಂದಾಣಿಕೆಯನ್ನು ಮಾಡಿದಾಗ ಕೆಲವೊಮ್ಮೆ ಕುಜದೋಷನು ಬಹಳ ಒಳ್ಳೆಯ ಯೋಗವಾಗೂ ಪರಿಣಮಿಸುತ್ತೆ. ಕುಜದೋಷಕ್ಕೆ ಇದೇ ಪರಿಹಾರ, ಬೇರೆ ಪರಿಹಾರ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ನೀವು ಮಾಡಿ, ನೀವು ಕುಜಗ್ರಹ ಶಾಂತಿ ಮಾಡಿಸ್ತೀರಾ? ಖಂಡಿತ ಮಾಡಿ, ನಾವು ಬೇಡ ಅನ್ನೋದು. ಆದರೆ ಶಾಸ್ತ್ರದ ದೃಷ್ಟಿಯಲ್ಲಿ ಇದಕ್ಕೆ ಪರಿಹಾರ ಅಲ್ಲ ಅದು. ಕುಜದೋಷ ಅಂತಕ್ಕಂಥದ್ದು ಹೋಗೋದಿಲ್ಲ. ಕುಜದೋಷ ಇದ್ದ ಹಾಗೆ ಕಂಡರು ಅದು ಹೇಗಿರುತ್ತೆ ಅಂತಂದರೆ ಹಲ್ಲು ಇಲ್ಲದ ನಾಗರ ಹಾವು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮದ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮೊಂದಿಗಿರಲಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ. ಗುರುಜಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಜಿ, ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ ಗುರುಜಿ. ಆದರೆ ಇಲ್ಲಿ ಮದುವೆ ಅಂತ ಬಂದಾಗ ಇವತ್ತಿನ ಕಾಲಘಟ್ಟದಲ್ಲಿ ಹೇಳೋದಾದರೆ ತುಂಬ ವಿಳಂಬ ಆಗ್ತಿದೆ ಮೊದಲಿನ ಕಾಲಘಟ್ಟವನ್ನು ಗಮನಿಸಿದಾಗ. ಆದರೆ ಕುಜ ದೋಷ ಅನ್ನೋಂಥದ್ದು ಬಹಳಷ್ಟು ಜನ ಕಡೆ ಕೇಳ್ತಾ ಇರ್ತೀವಿ ನಾವು. ಕುಜ ದೋಷನ, ಕುಜ ಯೋಗನ ಏನು ಹೇಳ್ತೀರಿ ಗುರುಜಿ? ಯೋಗ ಅನ್ನೋದು ಒಂದು ಗ್ರಹ ಒಂದು ರಾಶಿಯಲ್ಲೋ ಒಂದು ಭಾವದಲ್ಲೋ ಇರೋದು, ಯುಜ್ ಅಂದರೆ ಸೇರೋದು ಅಂತ ಅಷ್ಟೆ. ಯೋಗ ದುರ್ಯೋಗ ಆಗಿರಬಹುದು, ಸುಯೋಗ ಆಗಿರಬಹುದು. ಕುಜನ ನೀವು ಯೋಗ ಅಂತ ಕರೆದ್ರೂ ಅಡ್ಡಿ ಇಲ್ಲ. ಆದರೆ ಆ ಕುಜ ದೋಷ ಅಂತ ಬಂದರೆ ಅದು ಕುಜ ದುರ್ಯೋಗ ಅಂತ ಹೆಸರು ಇದ್ದರೆ ಜಾತಕದಲ್ಲಿ. ಕುಜದೋಷ ಭೌಮದೋಷ. ಔತ್ತರೇಯರು ಉತ್ತರ ಪ್ರದೇಶದಲ್ಲಿ ಇದನ್ನು, ನಮ್ಮ ವಿಂಧ್ಯದ ಆಚೆಗೆ ಇದನ್ನು ಮಾಂಗಳಿಕ ದೋಷ, ಮಂಗಳ ದೋಷ ಅಂತ ಹೇಳಿ ಕರೀತಾರೆ. ಮಂಗಳದೋಷ ಕುಜದೋಷ ಅಂದ ತಕ್ಷಣ ಏನು ಅರಿವಿಲ್ಲದೆ ಇರುವವರು ಕೂಡ ಒಂದು ಘಟಸರ್ಪವನ್ನು ಮೆಟ್ಟಿದ ರೀತಿಯಲ್ಲಿ ಹೆದರ್ಕೊಳ್ಳಿಕ್ಕೆ ಪ್ರಾರಂಭ ಆಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿತ್ತು, ಕಡಿಮೆ ಆಗಿತ್ತು, ಮತ್ತೆ ಇದರ ಒಂದು ಪ್ರಭಾವ ಈಗ ಹೆಚ್ಚಿದೆ. ಅಂದರೆ ಜನರ ಮಾನಸದಲ್ಲಿ ಹೇಳ್ತಾ ಇರೋದು. ಕುಜದೋಷ ಅನ್ನೋದು ಇದೆಯೇ ಅಂತಕ್ಕಂಥದ್ದು ಮೂಲಭೂತವಾದ ಪ್ರಶ್ನೆ. ಶಾಸ್ತ್ರದಲ್ಲಿ ಉಲ್ಲೇಖ ಸ್ಪಷ್ಟವಾಗಿ ಉಂಟು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಸುಸ್ಪಷ್ಟವಾಗಿ ಒಂದು ಗ್ರಂಥದಲ್ಲ, 100 ಗ್ರಂಥದಲ್ಲಿ ಹೇಳುತ್ತೆ. ಲಗ್ನೇ ಧನೇ ಚ ಪಾತಾಳೆ ಜಾಮಿತ್ರೇ ಚ ಅಷ್ಟಮೇ ಕುಜಃ ಭಾರ್ಯ ಭರ್ತೃವಿನಾಶಾಯ ಭರ್ತೃಶ್ಚ ಸ್ತ್ರೀ ವಿನಾಶನಂ ಅಂತ. ಅಂದರೆ ಇದು ಇಂಥ ಸ್ಥಳದಲ್ಲಿ ಕುಜ ಇದ್ದರೆ ಗಂಡಸಿನ ಜಾತಕದಲ್ಲಿ, ಭಾರ್ಯ ಹೆಂಡತಿಯ ಜಾತಕದಲ್ಲಿದ್ದರೆ ಭರ್ತೃವಿನಾಶಾಯ, ಹುಡುಗಿಯ ಜಾತಕದಲ್ಲಿದ್ದರೆ ಗಂಡ ಸತ್ತೋಗ್ತಾನೆ. ವಿನಾಶ ಅಂತ ಹೇಳುತ್ತೆ. ವಿನಾಶ ಅಂದ್ರದ್ದು ಅದು ರೋಗೋ ವಿಯೋಗೋ ಮರಣೋವ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ದೀರ್ಘಕಾಲೀನವಾದ ರೋಗ ಬರಬಹುದು, ಬಿಟ್ಟು ಹೋಗಬಹುದು, ಅಥವಾ ಮರಣವೇ ಸಂಭವಿಸಬಹುದು. ಭರ್ತೃಶ್ಚ ಸ್ತ್ರೀ ವಿನಾಶನ. ಗಂಡನ ಜಾತಕದಲ್ಲಿ ಹೆಂಡತಿಗೂ ಇದೇ ರೀತಿಯಾದಂತಹ ಒಂದು ಕಷ್ಟ ಪರಂಪರೆ ಅಥವಾ ಮೃತ್ಯು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು. 100 ಜಾತಕ ತಗೊಂಡ್ರೆ ನೀವು, ಲಗ್ನೇ ಧನೇ ಚ ಪಾತಾಳೆ ಜಾಮಿತ್ರೇ ಚ ಅಷ್ಟಮೇ ಕುಜಃ, 12ರಲ್ಲಿ ಲಗ್ನದಲ್ಲಿ 5 ಮನೆಗಳಲ್ಲಿ ಈ ಕುಜ ಇದ್ದರೆ ಕುಜದೋಷ ಅಂತ ಹೇಳ್ತು. 1ನೇ ಮನೆಯಲ್ಲಿ, 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ ಇದಕ್ಕೆ ಕುಜದೋಷ ಅಂತ ಹೇಳ್ತು. ಇದನ್ನು ಓದಿದ ತಕ್ಷಣ ಏನು ಮಾಡಿದ್ರು, ಮುಚ್ಚಿಟ್ಬಿಟ್ರು ನಮ್ಮವರು ಜ್ಯೋತಿಷ್ಯ ಶುರು ಮಾಡಿದ್ರು. ಅಲ್ಲಿಗೆ ಮುಗಿಸ್ಬಿಟ್ರು. ಕುಜದೋಷ ಕಲ್ತ್ಬಿಟ್ನಲ್ಲ,
ಶ್ವೇತವ್ರೆ ಕೊಡಿ ನಿಮ್ಮ ಜಾತಕವನ್ನು ಅಂತ ತೊಗೊಂಡು ನಿಮ್ಮ ಜಾತಕ ನೋಡೋದು. ಅಯ್ಯೋ ನಿಮ್ಗೆ ಈ ದೋಷ ಇದೆ, ಕೊಡಿ ನೀವು ಕೊಡಿ ಕೃಷ್ಣಮೂರ್ತಿಗಳೇ ಅಂತ ಅವ್ರು ಇಸ್ಕೊಳ್ಳೋದು. ನಿಮಗೂ ದೋಷ ಇದೆಯಲ್ಲ. ಈಗ ನಮ್ಮಲ್ಲಿ ಲಾ ಇದೆ, ಕಾನೂನಿದೆ. ಭಾರತ ದೇಶ ಎಲ್ಲ ದೇಶದಲ್ಲೂ ಇದೆ. ಪ್ರತಿಯೊಂದು ಕಾನೂನಿಗೂ ಒಂದು ವಿನಾಯಿತಿ ಇದೆ. ಪೆರೂಸಲ್ ಅಂತ ಕರೀತಾರೆ ಅದನ್ನು ಲೀಗಲ್ ಲ್ಯಾಂಗ್ವೇಜಲ್ಲಿ. ಅಂದರೆ ಅದಕ್ಕೆ ವಿನಾಯಿತಿಯನ್ನು ಕೊಡ್ತಕ್ಕಂತಹದ್ದು ಇನ್ನೊಂದು ಸೂತ್ರ ಅದಕ್ಕೆ ಓತಪೂರ್ವಕವಾಗಿರುತ್ತೆ. ಅದನ್ನು ನೋಡುವ ಗೋಚರಿಗೆ ಹೋಗಿಲ್ಲ. ನಾವು ನೋಡಿಲ್ಲ, ನಮ್ಮ ಉತ್ತರ ಪ್ರದೇಶದವರು ಪಾಪ ನೋಡಿಲ್ಲ. ಅವರು ಕುಜದೋಷ ಇದ್ದ ಹಾಗೆ ಕಂಡರು. ಅದು ಹೇಗಿರುತ್ತೆ ಅಂತಂದರೆ, ಹಲ್ಲು ಇಲ್ಲದ ನಾಗರ ಹಾವು ಬುಸ್ಗುಟ್ಟುತ್ತೆ, ಬಟ್ ನಿಮ್ಮನ್ನು ಕಚ್ಚಕ್ಕೆ ಸಾಧ್ಯವಿಲ್ಲ. ಕಚ್ಚಿದ್ರೂ ನಿಮ್ಗೆ ಗಾಯವೇ ಆಗಲ್ಲ, ಹಲ್ಲೇ ಇಲ್ಲ ಅದಕ್ಕೆ. ಅಕಸ್ಮಾತ್ ಬೇರೆ ಹಲ್ಲಿನಿಂದ ಒಂದು 2 ಗೀಟು ಬೀಳಬಹುದು, ನಿಮಗೆ ಖಂಡಿತ ಅದರಿಂದ ಹೇಗೆ ಸಾವು ಬರುವುದಿಲ್ಲವೋ. 1ನೇ ಮನೆಯಲ್ಲಿ, 2ನೇ ಭಾವದಲ್ಲಿ, 4ನೇ ಭಾವದಲ್ಲಿ, 7ನೇ ಭಾವದಲ್ಲಿ, 8ನೇ ಭಾವದಲ್ಲಿ ಕುಜ ಇದ್ದಾಕ್ಷಣಕ್ಕೆ ಕುಜದೋಷ ಇದೆ, ನಾಶನ ಆಗೋಗುತ್ತೆ ಅಂತಕ್ಕಂಥದ್ದು ಸುತರಾಮ್ 100ಕ್ಕೆ 100 ಶುದ್ಧ ಸುಳ್ಳು, ಹಸಿ ಸುಳ್ಳು ಇದು. ಇದಕ್ಕೆ ಇಂತಿಂತಹ ನಕ್ಷತ್ರದಲ್ಲಿ ಭಾಳ ದೊಡ್ಡದಾಗ್ಬಿಡುತ್ತೆ ಕಾರ್ಯಕ್ರಮ ಎಲ್ಲ ಹೇಳ್ತಾ ಕೂತಾರೆ. ಇಂತಿಂತಹ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಕುಜ ದೋಷ ಬರುವುದಿಲ್ಲ. ಉದಾಹರಣೆಗೆ ರವೀಂದ್ರ ಕ್ಷೇತ್ರ ಜಾತಾನಾಂ ಕುಜದೋಷಂ ನ ವಿದ್ಯತೆ. ಯಾರೋ ಸಿಂಹ ಅಥವಾ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದವರಿಗೆ ಅಥವಾ ಅಲ್ಲಿ ಕರ್ಕಾಟಕ ಅಥವಾ ಸಿಂಹರಾಶಿಯವರಿಗೆ ಕುಜದೋಷ ಅಂಟುವುದಿಲ್ಲ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ಚಂದ್ರಮಂಗಳ ಯೋಗ ಜಾತಾನಾಂ ಕುಜದೋಷಂ ನ ವಿದ್ಯತೆ. ಚಂದ್ರಮಂಗಳ ಯೋಗ ಅಂತಕ್ಕಂಥದ್ದು ಒಂದು ಯೋಗ ಇದೆ, ಅದಿದ್ದವರಿಗೆ ಕುಜದೋಷ ಬಾಧಿಸುವುದಿಲ್ಲ. ಅದೇ ರೀತಿಯಾಗಿ ನಾವು ನೋಡ್ತಾ ಹೋದರೆ ಗುರುಮಂಗಳ ಯೋಗ ಜಾತಾನಾಂ ಕುಜದೋಷಂ ನ ವಿದ್ಯತೆ ಅಂತ ಹೇಳುತ್ತೆ. ಇದನ್ನು ಮೀರ್ತಕ್ಕಂತಹ ಈ ಥರದ ಗ್ರಹ ಪರಿಸ್ಥಿತಿಗಳು ಜಾತಕದಲ್ಲಿದೆಯಾ ಅಂತ ನಾವು ನೋಡಿದರೆ 1,00,000ಕ್ಕೆ 2 ಜಾತಕದಲ್ಲಿ ಕುಜದೋಷ ಇರಬಹುದು. ಈಗೇನಾಗ್ಬಿಟ್ಟಿದೆ, ದೊಡ್ಡ ಪಿಡುಗು, ಸಾಮಾಜಿಕ ಪಿಡುಗಾಗಿದೆ ಇದು. ಕುಜದೋಷ ಇದೆ ಅಂತ ಹೇಳ್ತಕ್ಕಂತಹ ಜ್ಯೋತಿಷ್ಕನದೇ ದೋಷ. ಇವರು ಮದುವೆಗಡ್ಡೆ ಯಾರು ಅಂದರೆ ಜ್ಯೋತಿಷ ಹೇಳೋನೇನೆ. ಯಾಕೆ ಅಂದರೆ ಅದು ಅಸಂಬದ್ಧ ಪ್ರಲಾಪ, ಅರ್ಧಂಬರ್ಧ ತಿಳಿದುಕೊಂಡು ಹೇಳೋದ್ರಿಂದ ಏನಾಗುತ್ತೆ, ಇದು ನಾನು ಇಷ್ಟು ಹೇಳಿದ್ರು ನೋಡಿ ಜನರು ಒಪ್ಪಲ್ಲ. ಇದು ನನಗೆ ಗೊತ್ತು. ಯಾಕೆಂದರೆ ಅದಕ್ಕೆ ಕಂಡೀಷನ್ ಆಗ್ಬಿಟ್ಟಿದ್ದಾರೆ ನಮ್ಮವರು. ಅವ್ರು ಹೇಳಿದಿಲ್ಲ, ಇಲ್ಲ ನಮ್ಮ ಇವರು ಹೇಳಿದರು, ನಮ್ಮ ಶಾಸ್ತ್ರಿಗಳು ಇವರು ಹೇಳಿದರು ಕುಜದೋಷ ಇದೆ. 2ನೇದು ಇನ್ನೂ ಒಂದು ಬಹಳ ದೊಡ್ಡ ಪರಿಕಲ್ಪನೆ ಏನು ಗೊತ್ತಾ, ತಪ್ಪು ಪರಿಕಲ್ಪನೆ. ಕುಜದೋಷದಿಂದ ನಿಮ್ಮ ಮಗಳಿಗೆ ಮದುವೆ ಆಗ್ತಿಲ್ಲ. ಹೌದು ಗುರುಜಿ, ಇವತ್ತು ಎಲ್ಲೆಲ್ಲೂ ಕೇಳ್ತೀವಿ. ಅದ್ರ ಜೊತೆಗೆ ಅಂದರೆ ಕುಜದೋಷ ಇರೋದು ಅವರಿಗೂ ಅನುಭವಕ್ಕೆ ಬರುತ್ತಾ, ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತೆ, ಇದ್ರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಆಗುತ್ತೆ. ಈಗ ನೋಡಿ, ಮೊದಲನೇದು ಈ ಸೂತ್ರ ಏನು ಹೇಳುತ್ತೆ ಕುಜದೋಷದ್ದು, ಗಂಡಸ್ಗಿದ್ರೆ ಹೆಂಗಸು ಸತ್ತೋಗ್ತಾಳೆ, ಹೆಂಗಸಿದ್ರೆ ಹೆಂಗಸ ಜಾತಕದಲ್ಲಿ ಗಂಡು ಸತ್ತೋಗ್ತಾನೆ ಅಂತ ತಾನೇನಮ್ಮ. ಮದುವೆ ಮಾಡಿಸಿದ ಮೇಲೆ ತಾನೇ ಸಾಯಿಸ್ಬೇಕು ಅವನು ಕುಜ ಅನ್ನೋನು. ಅಂದರೆ ಅವ್ನು ಮದುವೆಗೆ ಏನಕ್ಕೆ ಅಡ್ಡಿ ಮಾಡ್ತಾನೆ, ಬೇಗ ಮದುವೆ ಮಾಡಿಸಿ ಬೇಗ ಸಾವನ್ ತರ್ತಾನೆ. ಹೌದು. ಅಂದರೆ ಮೂಲಭೂತವಾಗಿ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ತಪ್ಪರಿತಿಸಿಕೊಂಡು ಬಿಟ್ಟಿದ್ದೀವಿ ನಾವು. ಕುಜದೋಷ ಇದ್ದಾಕ್ಷಣಕ್ಕೆ ಮದುವೆ ನಿಧಾನ ಆಗಲ್ಲ. ಮದುವೆ ನಿಧಾನ ಆಗುವುದಕ್ಕೂ ಕುಜದೋಷಕ್ಕೂ ಸುತರಾಮ್ ಸಂಬಂಧ ಇಲ್ಲ. ಮದುವೆ ಆದ ನಂತರದಲ್ಲಿ ಏನಾದರೂ ತೊಂದರೆ ಬರುತ್ತೆಯೇ ಅನ್ನೋದ್ರ ಬಗ್ಗೆ ನೋಡೋದಕ್ಕೆ ಮಾತ್ರ ಕುಜದೋಷ ಅಂತಕ್ಕಂಥದ್ದು ಇಟ್ಟಿದ್ದಾರೆ. ಕುಜ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಅಂದರೆ ಅವನು ಸೇನಾಧಿಪತಿ, ಮಹಾಕ್ರೂರಿ, ಮಹಾಗರ್ವಿಷ್ಠ, ಅವನು ದುರುಳ ಅಂತಾನೆ. ಅವನಿಗೆ ಯಮ ಅಂತ ಇನ್ನೊಂದು ಹೆಸರಿದೆ, ಯಮುಂತರ. ಅವನು ಹೊಡೆದಾಟ ಬಡದಾಟದಲ್ಲಿ ನಿಷ್ಣಾತ. ಈಗ 2 ಜಾತಕ ತಗೊಳ್ಳಿ, ಮನೆಯಲ್ಲೊಂದು ಗಂಡು ಹೆಣ್ಣು. ಇವನು ಮಹಾಗರ್ವಿಷ್ಠ, ಮಹಾಕೋಪಿಷ್ಠ, ಸಿಕ್ಕಿದ ಬಡಗಿ ತಗೊಂಡೆ ಹೊಡೆದು ಬಿಡ್ತಾನೆ ಹೆಂಡತಿಗೆ. ಇವಳು ಮಹಾ ಸಾತ್ವಿಕಳು. ಬೆಳಗ್ಗೆ ಎದ್ದರೆ ಇವಳು ಪಾಪ ಸುಪ್ರಭಾತ ಹೇಳ್ಕೊಂಡು ಮನೆ ಮುಂದೆ ರಂಗೋಲಿ ಇಟ್ಕೊಂಡು ಹೆಂಗಸು ಬಾಳಕ್ಕೆ ಸಾಧ್ಯ ಇರುತ್ತೀಯಾ? ಇಲ್ಲ. ಇವಾಗ EMನೂ ಅದೇ ಥರದೊಳಾಗ್ಬಿಟ್ರೆ ಸರಿ ಹೋಗ್ಬಿಡ್ತು ಇಬ್ಬರಿಗೂ. ಅಂದರೆ ಕುಜದೋಷ ಗಂಡಿನ ಜಾತಕದಲ್ಲಿ ಇದ್ದರೆ ಹೆಣ್ಣಿನ ಜಾತಕ ಕುಜದೋಷದ್ದೇ ಆಗಬೇಕು ಅಂತ ಅದಕ್ಕೆ ಹೇಳಿರೋದು. ಇಬ್ಬರೂ ಒಂದೇ ರಸದವರು ಇರಬೇಕು, ಗಂಡ ಹೆಂಡತಿ ಅಂತ ಪೂರಕವಾಗಿರಬೇಕು, ಮಾರಕವಾಗಿರಬಾರ್ದು. ಇಲ್ಲಿ ಹೆಂಡತಿ ಗಯ್ಯಾಳಿ, ಗಂಡ ಬಹಳ ಸಾತ್ವಿಕ, ಬೆಳಗ್ಗೆ ಎದ್ದು ರಾಮ್ ಜಪ ಮಾಡ್ತಾನೆ, ಇವಳು ಬೈತಾ ಇರ್ತಾಳೆ ಏಕವಚನದಲ್ಲಿ. ಅಲ್ಲೂ ಆ ಬದುಕು ಅಸಹನೀಯವಾಗಿ ಹೋಗುತ್ತೆ. ಅದಾದರೆ ಇಬ್ಬರಲ್ಲೂ ಕುಜದೋಷ ಇದ್ದಾಗ ಏನಾಗುತ್ತೆ, ಉಷ್ಣೇನ ಉಷ್ಣಂ ಶೀತಲಂ ಅಂತ, -∗ ಈಸ್ ಆಲ್ವೇಸ್ ಪ್ಲಸ್. ಆ ಥರ ಆಗಿ ಅವ್ರ ಜೀವನ ಸರಿ ಹೋಗುತ್ತೆ ಅಂತಕ್ಕಂಥದ್ದು ಹಿಂದಿನ ಋಷಿಮುನಿಗಳ ಒಂದು ಪರಿಕಲ್ಪನೆ ಇತ್ತು. ಈಗಿನ ಕಾಲದಲ್ಲಿ ಇದು ತಪ್ಪು ಪರಿಕಲ್ಪನೆಯಿಂದ ತಪ್ಪಾಗಿ ಅರ್ಥೈಸಿಕೊಂಡಿರುವುದರಿಂದ ಯಾವುದು ಕುಜದೋಷ ಕಣ್ಣು ಕಾಣಬಹುದು. ಆದರೆ ಕುಜದೋಷವನ್ನು ಭಂಗ ಮಾಡಿರ್ತಕ್ಕಂತಹ 10 ಹಲವಾರು ಯೋಗ ಜಾತಕದಲ್ಲಿರುತ್ತೆ. ಅದು ಬಾಧಿಸೋದಿಲ್ಲ ಅವರನ್ನು. ಫಸ್ಟ್ ಕ್ಲಾಸ್ ಆಗಿರುತ್ತೆ. 8ನೇ ಮನೆಯಲ್ಲಿ ಕುಜ ನೀಚನಾಗಿರ್ತಕ್ಕಂಥ ಉಚ್ಚನಾಗಿರೋನು ಬನ್ನಿ ನನ್ನ ಅನುಭವದಲ್ಲೇ ಇದ್ದಾರೆ. ಅವರು ಬಹಳ ಚೆನ್ನಾಗಿ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಮಕ್ಕಳು ಹಣ ಕಾಸು ಉದ್ಯೋಗ ಎಲ್ಲ ಚೆನ್ನಾಗಿದೆ, ಅವ್ರಿಗೇನು ತೊಂದರೆ ಆಗಿಲ್ಲ.
ಯಾಕೆ ಅಂತಂದರೆ ಅದನ್ನು ಓವರ್ ರೈಡ್ ಮಾಡ್ತಕ್ಕಂತಹ ಬೇರೆ ಯೋಗಗಳು ಜಾತಕದಲ್ಲಿ ಇರುವುದರಿಂದ. ಸ್ತ್ರೀಣಾಂ ಭಾಗ್ಯ ಪ್ರಶಂಸಃ, ಸ್ತ್ರೀಣಾಂ ಕುಟುಂಬ ಭಾವಸ್ಯ ಪ್ರಶಂಸಾ ಅಂತ ಎಲ್ಲ ಹೇಳುತ್ತೆ ಸಾರಾವಳ್ಯಾದಿ ಗ್ರಂಥಗಳು. ಅವೆಲ್ಲ ಪರಿಪೂರ್ಣವಾಗಿ ನೋಡ್ಬೇಕು ನಾವು. ಈಗ ಒಬ್ಬ ಮನುಷ್ಯ ಸವಿತೃ ಶರ್ಮಾ ಅಂತಂದರೆ ಈ ಕಿವಿದು ಮಾತ್ರ ಒಂದು ಫೋಟೋ ತೆಗೆದು ಹಿಂಗೆ ತೋರಿಸ್ಲಿಕ್ಕೆ ಸಾಧ್ಯನಾ ನಾನು? ಆ ಥರ ಕುಜದೋಷ ಅಂದರೆ ಕುಜ ಒಬ್ಬ ಅಲ್ಲಿ ಕೂತ್ಬಿಟ್ಟಿದ್ದಾನೆ ದೋಷ ಬಂತು ಅಂತಲ್ಲ, ಮಿಕ್ಕಿದ ಗ್ರಹರು ಎಲ್ಲಿದ್ದಾರೆ ಅಂತೆ ಆ ಪೂರ್ಣವಾಗಿರ್ತಕ್ಕಂತಹ ಚಿತ್ರಣವನ್ನು ನೋಡಿದಾಗ ಮಾತ್ರ ನಮಗೆ ಕುಜದೋಷ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕುಜದೋಷ ಇದೆ ಅಂತ ನಮ್ಗೆ ಅನುಭವಕ್ಕೂ ಬರುತ್ತಾ ಅಂತಂದರೆ ಅದು ಘಟಿಸಿದ್ರ ನಂತರ ತಾನೇ ಬರುತ್ತೆ ನಮಗೆ. ಈಗ ನೀರು ತಣ್ಣಗಿದೆಯೋ ಬಿಸಿ ಇದೆಯೋ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ನೀರು ಇಳಿದ ಮೇಲೆ ಗೊತ್ತಾಗುತ್ತೆ. ಆ ಥರ ಕುಜದೋಷದ ಬರಕದ ಅನುಭವಕ್ಕಾಯಿತು ಅಂತಂದರೆ ನೀವು ತಿಳ್ಕೊಂಡ್ರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮದುವೆಗೆ ಪೂರ್ವಭಾವಿಯಾಗಿ ಜ್ಯೋತಿಷ್ಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದವರಲ್ಲಿ ನಾನು ಅಂತ ಹೇಳ್ತಿಲ್ಲ, ನಾನು ಸಮಗ್ರವಾಗಿ ಮಹಾನುಭಾವರು ಸುಮಾರು ಜನ ಇದ್ದಾರೆ, ನನಗಿನ್ನ ಚೆನ್ನಾಗಿ ಕಲ್ತಿರೋರು ಎಷ್ಟೋ ಜನ ಇದ್ದಾರೆ. ಅಂಥವರ ಬಳಿ ಹೋಗಿ ಏನು ಮಾಡಬೇಕು? ಜಾತಕದ ಪರಿಶೀಲನೆಯನ್ನು ಮಾಡಿಸಬೇಕು, ಗಂಡು ಹೆಣ್ಣು ಎರಡನ್ನೂ. ಇದು ಗಂಡದ್ದು ನೋಡಿದಾಗ ಹೀಗೆ ಕಾಣುತ್ತೆ, ಹೆಣ್ಣಿನ ನೋಡಿದಾಗ ಹೀಗೆ ಕಾಣುತ್ತೆ, ಇವು ಎರಡೂ ಸೇರಿದಾಗ ಹೀಗೆ ಕಾಣುತ್ತದೆ. ಅದು ಮೂರನೇ ತಾನೆ ಇಬ್ಬರು ಸೇರಿದಾಗ. ಈಗ ವ್ಯಷ್ಟಿಯಾಗಿ ಹುಡುಗಿ ಜಾತಕ ನೋಡಿದ್ವೊಂದು, ವ್ಯಷ್ಟಿಯಾಗಿ ಹುಡುಗನ ಜಾತಕ ನೋಡಿದ್ವೊಂದು, ಇವೆರಡು ಸೇರಿದಾಗ ಸಮಷ್ಟಿಯಾಗಿ ಏನು ಫಲ ಕೊಡುತ್ತದು ನಿಮಗೆ? ಉಪ್ಪು ಬಾಯಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ? ವಾಂತಿನೇ ಬರುತ್ತೆ. ಖಾರ ಬಾಯಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ? ಉರಿ ಹತ್ಕೊಳ್ಳುತ್ತೆ. ಉಪ್ಪು ಖಾರ ಸೇರಿಸಿದ್ರೆ ಏನಾಗುತ್ತೆ? ರುಚಿ ಬರುತ್ತೆ. ಆ ರೀತಿಯಾಗಿ ಜಾತಕದ ಹೊಂದಾಣಿಕೆಯನ್ನು ಮಾಡಿದಾಗ ಕೆಲವೊಮ್ಮೆ ಕುಜದೋಷನು ಬಹಳ ಒಳ್ಳೆಯ ಯೋಗವಾಗೂ ಪರಿಣಮಿಸುತ್ತೆ. ಪರಸ್ಪರವಾದ ದೈಹಿಕ ಆಕರ್ಷಣೆ ಒಂದು ಗಂಡು ಹೆಣ್ಣಲ್ಲಿ ಮೊದಲು ನೋಡಿದ ತಕ್ಷಣ ಅದೇ ತಾನೇ ಹುಟ್ಟೋದು. ಗಂಡು ಹೆಣ್ಣು, ಹೆಣ್ಣು ಗಂಡನ್ನು ಒಪ್ಕೋಬೇಕು ಅಂದರೆ ಮೊದಲನೇದು ಅದೇ. ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಅಥವಾ ಹುಡುಗ ಚೆನ್ನಾಗಿದೆ ಅಂತ ಆಕೆಗೆ ಅನ್ನಿಸ್ಬೇಕು ಅಂತಂದರೆ ದೈಹಿಕವಾದ ಆಕರ್ಷಣೆ ಬರೋದಕ್ಕೆ ಕಾರಣ ಕುಜಗ್ರಹವೇ. ಜಾತಕದಲ್ಲಿ ಅವನನ್ನು ದೊಡ್ಡ ಯೋಧನಾಗಿ ಚಿತ್ರಿಸಿದ್ದಾರೆ. ಅಂದರೆ ಅವನು ಯುದ್ಧ ಮಾಡುವುದರಲ್ಲಿ ಬಹಳ ನಿಷ್ಣಾತ ಕುಜ. ಅಂದರೆ ಕುಜದೋಷ ಇದ್ದವರು ಏನಾಗುತ್ತೆ ಅಂದರೆ ಕೂತಿರುವ ಭಾವ ಅವರ ಒಂದು ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಮೇಲೆ ಜೀವನದ ಆವಿಚಾರಕ್ಕೆ ಅವರಲ್ಲಿ ಅಂತರ್ಯುದ್ಧ ನಡೀತಿರುತ್ತೆ. ಆ ಅಂತರ್ಯುದ್ಧ ಏನಾಗುತ್ತೆ? ಯಾರಲ್ಲಿ ಹೊರಗೆ ಬರುತ್ತೆ? ಯಾವಾಗ ಹೊರಗೆ ಬರುತ್ತೆ ಅಂತಂದರೆ ಗಂಡ ಹೆಂಡತಿ ಹತ್ರ, ಹೆಂಡತಿ ಗಂಡನ ಹತ್ರ. ಪಂಚಿಂಗ್ ಬ್ಯಾಗ್ ಅಂತ ಈ ಬಾಕ್ಸಿಂಗ್ ಕಲಿಯೋರು ಒಂದು ಪಂಚಿಂಗ್ ಬ್ಯಾಗ್ ಅಂತ ಕಟ್ಕೊಂಡಿರ್ತಾರೆ, ಅದು ಗುದ್ತಾ ಇರ್ತಾರೆ. ಆ ರೀತಿಯಾಗಿ ಹೆಂಡತಿ ಗಂಡ ಅಂತಕ್ಕಂಥದ್ದು ಒಬ್ರಿಗೊಬ್ರು ಪಂಚಿಂಗ್ ಬ್ಯಾಗ್. ನನ್ನ ಹತ್ರ ಬರೋರಿಗೆಲ್ಲ ನಾನು ಇದನ್ನೇ ಹೇಳ್ತೇನೆ, ಅಲ್ಲಮ್ಮ ನಿಮ್ಮನ್ನು ಬೈದೆ ಪಕ್ಕದ ಮನೆ ಆಕೆಗೆ ಬೈದ್ರೆ ನಿಮ್ಮ ಗಂಡನ ಸುಮ್ಮನೆ ಬಿಡ್ತಾರಿಯೇ ಅಂತ. ಏನು ಮಾಡ್ತಾರೆ? ಪಕ್ಕದ ಮನೆ ಆಕೆಗೆ ಹೋಗಿ ಬೈದ್ಬಿಟ್ರೆ ನಾವು ಇವನು ಗಂಡ ಶುರು ಆಗುತ್ತೆ. ಅಲ್ಲಿ ಮಹಾಭಾರತ ರಾಮಾಯಣ ಆಗಿ ಪ್ರಾರಂಭ ಆಗತಕ್ಕಂಥದ್ದು. ಹೆಂಡತಿ ಗಂಡನಿಗೆ ಬೈತಾಳೆ, ಪಕ್ಕದ ಮನೆಯವನಿಗೆ ಹೋಗಿ ಬೈದರೆ ಈಕೆ ದೊಡ್ಡ ರಾಧ ಅಂತ ಆಗುತ್ತೆ. ಆದ್ದರಿಂದ ಇದು ಒಬ್ಬರಿಗೊಬ್ಬರಿಗೆ ಪೂರಕವಾಗಬೇಕು ಕುಜದೋಷ ಅಂತಕ್ಕಂಥದ್ದು. ಆ ಪೂರಕತೆ ಇದೆಯಾ ಇಲ್ವಾ ಅಂತಕ್ಕಂಥ ಜ್ಯೋತಿಷ್ಯ ತಿಳಿದವನು ಹೇಳಬೇಕು. ಆವಾಗ ಏನು ಹೆದರೋ ಅವಶ್ಯಕತೆ ಇಲ್ಲ. ಕುಜದೋಷಕ್ಕೆ ಇದೇ ಪರಿಹಾರ, ಬೇರೆ ಪರಿಹಾರ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ನನ್ನ ದೃಷ್ಟಿಗೋಚರ ಆಗುವ ಮಟ್ಟದಲ್ಲಿ ನಾನು ನೋಡಿದ ಹಾಗೆ ನನಗೀಗ ಕನಿಷ್ಠ ಏನಿಲ್ಲ ಅಂದರೂ ಒಂದು 45 ವರ್ಷ ಅನುಭವ ಇದರಲ್ಲಿ. ಈ 45 ವರ್ಷದ ನನ್ನ ಈ ಜ್ಯೋತಿಷ್ಯ ಪ್ರಯಾಣದಲ್ಲಿ ನಾನು ನೋಡಿದ ಹಾಗೆ ಬರೀ ಜ್ಯೋತಿಷ್ಯದ್ದು ಬೇರೆ ಪ್ರಯಾಣ ಜೊತೆಗಿದೆ ಇರಲಿ. ಜ್ಯೋತಿಷ್ಯ ಪ್ರಯಾಣದಲ್ಲಿ ಕುಜದೋಷ ಇದ್ದರೆ ನೀವು ಇದು ಪೂಜೆ ಮಾಡಿದ್ರೆ, ಈ ಪುನಸ್ಕಾರ ಮಾಡಿದ್ರೆ ನಿಮಗೆ ತೊಂದರೆ ಇಲ್ಲ ಅಂತಕ್ಕಂಥದ್ದು ಎಲ್ಲೂ ಹಿಂದಿನ ಜ್ಯೋತಿಷ್ಯಾಚಾರ್ಯ ಎಲ್ಲೂ ಗ್ರಂಥಸ್ಥವಾಗಿ ಹೇಳಿಲ್ಲ. ಆದರೆ ಆ ಥರದ ನಡೆಯುತ್ತೆ ಪ್ರಯತ್ನಗಳು ಗುರುಜಿ. ಅಂದರೆ ಕುಜದೋಷ ಅದೊಂದು ಸಮಾಧಾನ, ಅದೊಂದು ಸಮಾಧಾನ. ದೇವ್ರ ಪೂಜೆ ಮಾಡ್ಲಿಕ್ಕೆ ನಾನು ಬೇಡ ಅನ್ನೋಲ್ಲಮ್ಮ, ನಾನು ಎಲ್ಲರಿಗೂ ಹೇಳ್ತೇನೆ, ಗುರುಗಳೇ ನಾವು ಮಾಡಿದ್ವಿ ಅಂತ ಇನ್ನೆರಡು ಮಾಡಿ ಅಂತೀನಿ. ದೇವರು ನಿಮ್ಮ ಕರ್ಮಕ್ಕೆ ಫಲ ಬಂದೇ ಬರುತ್ತೆ. ಫಾರ್ ಎವರಿ ಆ್ಯಕ್ಷನ್ ದೇರ್ ಇಸ್ ಎ ಈಕ್ವಲ್, ಇಲ್ಲಿ ಆಪೋಸಿಟ್ ಅಲ್ಲ, ಅದೇ ರಿಯಾಕ್ಷನ್ ಇರುತ್ತೆ. ನೀವು ಈ ಹೂ ಹಾಕಿದ್ರೆ ದೇವ್ರ ಮೇಲೆ ಒಂದು, ಅವ್ನು ನಿಮ್ಮ ಮೇಲೆ 10 ಹೂ ಹಾಕ್ತಾನೆ. ಅವನು ಕರುಣ ಸಾರ ಸಹೃದಯ ಅಂತ ಹೆಸರು ದೇವರಿಗೆ. ಅವನು ಕರುಣಾಮೂರ್ತಿ. ನೀವು ಮಾಡಿ ನೀವು ಕುಜಗ್ರಹ ಶಾಂತಿ ಮಾಡಿಸ್ತೀರಾ? ಖಂಡಿತ ಮಾಡಿ, ನಾವು ಬೇಡ ಅನ್ನೋಲ್ಲ. ಆದರೆ ಶಾಸ್ತ್ರದ ದೃಷ್ಟಿಯಲ್ಲಿ ಇದಕ್ಕೆ ಪರಿಹಾರ ಅಲ್ಲ ಅದು. ನಿಮಗೆ ದೇವತಾನುಗ್ರಹ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕುಜದೋಷ ಅಂತಕ್ಕಂಥದ್ದು ಹೋಗೋದಿಲ್ಲ, ಅಷ್ಟನ್ನು ನಾನು ಹೇಳಬೇಕಿತ್ತು ಅಷ್ಟೇ. ಅದಕ್ಕೆ ಪರಿಹಾರ ಹೇಳ್ತಾ ಇರ್ತಕ್ಕಂಥವ್ರು, ಮಾಡಿಸ್ತಾ ಇರ್ತಕ್ಕಂಥವ್ರು, ಅದೇನು ನಾವು ಅವ್ರ ಬಗ್ಗೆ ನಾವು ಚಕಾರ ಎತ್ತೋದಿಲ್ಲ. ಅದು ಅವರವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಿಂದಿಯಲ್ಲಿ ಹೇಳ್ತಾರೆ ಗೊತ್ತಾ, ಜಬ್ ಮಿಯಾ ಬೀಬಿ ರಾಜಿ ಕ್ಯಾ ಕರೆಗಾ ಕಾಜಿ ಅಂತ. ಅದನ್ನು ನಾವೇನು ಮಾಡ್ಲಿಕ್ಕಾಗತ್ತೆ? ಅವ್ರು ಹೇಳಿದ್ರು ಇವ್ರು ಮಾಡಿಸಿದ್ರು, ನಮಗೆ ಅದ್ರ ಬಗ್ಗೆ ಅಧಿಕಾರ ಇಲ್ಲ ಹೇಳಲಿಕ್ಕೆ. ಅದು ಮಹಾಜನರಿಗೆ ಬಿಟ್ಟಿದ್ದು. ಆದರೆ ಶಾಸ್ತ್ರದಲ್ಲಿ ಹೇಳಿರೋ ರೀತಿಯಲ್ಲಿ, ಉದ್ಗ್ರಂಥಗಳಲ್ಲಿ ಹೇಳಿರೋ ರೀತಿಯಲ್ಲಿ ನೀವು ಇದನ್ನು ಮಾಡೋದರಿಂದ ಕುಜದೋಷ ಹೋಗುತ್ತೆ ಅಂತಕ್ಕಂಥದ್ದು ಎಲ್ಲೂ ಕಾಣೆ. ಈ ರೀತಿಯಾಗಿ ಗಂಡು ಹೆಣ್ಣಿನ ಜಾತಕದ ವಿಮರ್ಶೆಯನ್ನು ಮಾಡಿ ಕುಜದೋಷ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಮೊದಲನೆಯ ವಿಮರ್ಶೆ. ಕುಜದೋಷ ಇದ್ದರೂ ಭಯ ಇಲ್ಲ. ಕುಜದೋಷ ಇರುವ ಹುಡುಗಿನ ತರಬೇಕು, ಕುಜದೋಷ ಇರೋ ಹುಡುಗ ಆಗಬೇಕು. ಆ ರೀತಿ ಮಾಡಿದ್ರೆ ಅದ್ಭುತವಾದಂತಹ ಅವರ ಸಾಂಸಾರಿಕ ಜೀವನ ಇರುತ್ತೆ. ಎಳ್ಳಷ್ಟು ಹೆದರುವ ಅವಶ್ಯಕತೆ ಇಲ್ಲ. ಕುಜದೋಷ ಇದ್ದರೆ ಮದುವೆ ನಿಧಾನ ಆಗುತ್ತೆ ಅಂತಕ್ಕಂಥದ್ದು
ಸುಳ್ಳು ತಪ್ಪದು, ಅದು ತಪ್ಪು ಅರ್ಥೈಸಿಕೊಂಡಿದ್ದೇವೆ ಅಂತ ನಾವು ಹೇಳ್ಬೋದು. ಖಂಡಿತ ಗುರುಜಿ, ಕುಜ ದೋಷದ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸುವಂತಹ ಎಲ್ಲ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ತಾವು ಮಾಡಿದ್ದೀರಿ ಗುರುಜಿ. ಹೃತ್ಪೂರ್ವಕ ಧನ್ಯವಾದಗಳು. ಮಂಗಳ ಮಾಹೇಶ್ವರಿ ಶುಭಂ ಕರೋತ್. ಹಾಗೆ ಸವಿತ್ರ ಶರ್ಮಾ ಗುರೂಜಿ ಅವರನ್ನು ನೇರವಾಗಿ ಭೇಟಿಯಾಗಬೇಕು, ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇವತ್ತಿನ ಸಂಚಿಕೆಯಲ್ಲಿ ನಾವು ಕುಜ ದೋಷದ ಬಗ್ಗೆ ಮಾತಾಡಿದ್ದೀವಿ. ಮುಂದಿನ ವಿಷಯದಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.